ನಮಸ್ತೆ. ಆ, ನಾವು ದಕ್ಷ ಪ್ಲೇ ಸ್ಕೂಲ್ ಉಳ್ಳಾಳಬೈ. ನನ್ನ ಹೆಸರು ಮಲ್ಲಿಕಾ. ದಕ್ಷ ಪ್ಲೇ ಸ್ಕೂಲು ಉಳ್ಳಾಳಬೈ ಇದರ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾಡ್ತೇನೆ. ನಾವಿಲ್ಲಿ ವಿಶೇಷವಾಗಿ ಬಂದದೇನಂತ ಹೇಳಿದರೆ, ನಾವು ದಕ್ಷ ಪ್ಲೇ ಸ್ಕೂಲು ನಾವು 2019 ಸ್ಟಾರ್ಟ್ ಮಾಡಿದ್ವಿ. 2019 ನಂತರ ನಮಗೆ ಕೊರೋನಾದೊಂದು ಇಶ್ಯೂಸ್ ಇತ್ತು. ಆ ಇಶ್ಯೂಸ್ ಟೈಮಲ್ಲಿ ಕೂಡ ನಾವು ಸ್ಕೂಲನ್ನು ಬಿಟ್ಟುಕೊಟ್ಟಿಲ್ಲ. ಯಾಕಂದರೆ ಸ್ಕೂಲಿಗಂದು ಹಿನ್ನೆಲೆ ಉಂಟು, ಯಾಕಂದರೆ ಅದು ಯಾಕೆ ಸ್ಥಾಪನೆ ಆದದ್ದು ಅಂತೇಳಿ. ಸೊ ನಾವು ಪ್ರತಿ ವರ್ಷ ಕೂಡ ಮಕ್ಕಳಿಗೆ ನಾನಾ ಥರದ್ದು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ನಮಗೆ ಹೆಚ್ಚಿನ ಮಕ್ಕಳು ಈಗ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸ್ಕೂಲಲ್ಲಿ ನರ್ಸರಿ LKG UKG ಅಂತ ನಾವು ಬ್ಯೂಟಿ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಪಡ್ಕೊಂಡೆ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇವೆ. ಪ್ರತಿ ವರ್ಷ ಮಕ್ಕಳಿಗೆ ಅಂತೇಳಿ ಒಂದು ಕರಾಟೆ ಕ್ಲಾಸಸ್, ಡ್ಯಾನ್ಸ್ ಕ್ಲಾಸಸ್. ಇವಾಗ ಕರಾಟೆ ಕ್ಲಾಸಸ್ ವಿನೋದ್ ರಾವ್ ಸರ್ ಅಂತಿದ್ದಾರೆ, ಅವರ ಪ್ರೊಫೆಷನಲ್ ಆಗಿ ಕರಾಟೆ ಕ್ಲಾಸ್ ಮಾಡ್ತಾರೆ. ಹಾಗೆ ವೆಸ್ಟರ್ನ್ಗೆ ಈಗ ನಮ್ಮೊಟ್ಟಿಗೆ ಹ್ಯಾಡ್ ಆಗಿದ್ದಾರೆ ನೃತ್ಯಂ ಶಿವಂ ಕ್ಲಾಸಸ್. ಅವರು ಆಲ್ರೆಡಿ ನಮ್ಮ ಮಂಗಳೂರಿನಲ್ಲಿ ಹೆಸರು ಪಡ್ಕೊಂಡ ಒಂದು ಒಳ್ಳೆ ಡ್ಯಾನ್ಸ್ ತಂಡ. ಹಾಗೆ ನಮಗೆ ಯಕ್ಷಗಾನ ಮತ್ತು ಕ್ಲಾಸಿಕಲ್ಗೆ ನಮ್ಮ ಸರ್ ಇದ್ದವರಿಗೆ ಅಶ್ವಥ್ ಮಂಜುನಾಡಿ ಅಂತೇಳಿ, ಅವರು ಅದರದ್ದು ಸಂಚಾಲಕರು ಕೂಡ, ಕಲಾವಿದರು ಗುರುಗಳು ಸಹ. ಹಾಗೆ ಈಗ ನೆಕ್ಸ್ಟ್ ಡೇಟ್ ಅಂತ ಹೇಳಿದ್ರೆ ಎಷ್ಟು ಸಹ ಗೊತ್ತಿಲ್ಲ, ಮಕ್ಕಳಿಗೆ ಬೇರೆ ಏನಾದ್ರು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳೆಲ್ಲ ಸ್ವಲ್ಪ ಈ ಮೊಬೈಲ್ ಆಗಲಿ ಅಥವಾ ಬೇರೆ ಒಂದು ವಾತಾವರಣದಲ್ಲಿ ಬೆಳೆದಿದ್ದಾರೆ. ಈ ಮಕ್ಕಳಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಬೇರೆ ಆಕ್ಟಿವಿಟಿಗೋಸ್ಕರ ನಾವು ಕೃಷಿಯನ್ನು ನಮ್ಮ ಈ ದಕ್ಷ ಪ್ಲೇ ಸ್ಕೂಲಲ್ಲಿ ಬರುವಂತ ಮಕ್ಕಳು LKG, ನರ್ಸರಿ, UKG ಸಂಬಂಧಪಟ್ಟರು. ಹಾಗೆ ಅದರಲ್ಲಿ 4 ರಿಂದ 5 ವರ್ಷಕ್ಕೆ ಸಂಬಂಧಪಟ್ಟ ಮಕ್ಕಳಿಗೆ ನಾವು ಈ ಕೃಷಿಯನ್ನು ಮೊದಲ ಬಾರಿಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೃಷಿ ಅಧ್ಯಯನವನ್ನು ಪ್ರಸ್ತಾವನೆ ಮಾಡ್ತಿದ್ದೇವೆ, ಕಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕಂದ್ರೆ ಮಕ್ಕಳು ಮಣ್ಣಿನ ಜೊತೆ ಕೃಷಿಯ ಜೊತೆಗೆ ಬೆಳಿಬೇಕು ಎಂಬ ಉದ್ದೇಶದ ಮೂಲಕ ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಪ್ರಥಮ ಬಾರಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4-5 ವರ್ಷ ಮಕ್ಕಳಿಗೆ ಅವರ ವಯಸ್ಸಿಗೆ ತಕ್ಕಂತೆ ಕೃಷಿಯ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಬೇಕು ಅಂತ ಒಂದು ನಮ್ಮದೊಂದು ಡಿಸೈಡ್ ಆಗಿದೆ. ಆ ಡಿಸೈಡ್ಗೆ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ, KVKಯಲ್ಲಿ ನಮಗೆ ಯತೀಶ್ ತುಕಾರಾಮ್ ಸರ್ ಅಂತಿದ್ದಾರೆ. ಅವರು ಅದರಲ್ಲೂ ಸ್ಪೆಷಲಿಸ್ಟ್ ಕೂಡ. ಇವನ್ ಅದರ ಫೌಂಡರ್, ಫುಡ್ ಚೈನ್ ಕ್ಯಾಂಪೇನ್ ಅಂತ ಒಂದು ಸಂಸ್ಥೆಯ ಫೌಂಡರ್. ಇವರ ಜೊತೆಗೆ ನಮ್ಮ ಈ ದಕ್ಷ ಪ್ಲೇ ಸ್ಕೂಲ್ನಲ್ಲಿ ಇರುವಂತ ಮಕ್ಕಳಿಗೆ ನಾವು ಒಂದು ಕೃಷಿ ಅಧ್ಯಯನವನ್ನು ಮಾಡಿಸಬೇಕು ಎಂಬ ಒಂದು ಆಸೆ ಇತ್ತು. ಅದರ ಬಗ್ಗೆ ನಾವು ಅವ್ರಿಗೆ ಮಾತಾಡಿದ್ದೇವೆ. ಹಾಗೆ ಅವರು ಒಪ್ಪಿಕೊಂಡಿದ್ದಾರೆ. ನಮ್ಮ ಜೊತೆ ಅವರು ಪಾಲುದಾರಿಕೆಯ ಮುಖಾಂತರ ನಮಗೆ ಮಕ್ಕಳಿಗೆ ಟೀಚ್ ಮಾಡ್ತಾರೆ ಅಂತೇಳಿ. ಈ ಕೃಷಿಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಯತೀಶ್ ತುಕಾರಾಮ್ ಸರ್ ಅವರು KVK ಇವರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಯತೀಶ್ ತುಕಾರಾಮ್ ಅಂತ. ನಾನು ಫುಡ್ ಚೈನ್ ಕ್ಯಾಂಪೇನ್ ಫೌಂಡರ್ ಆಗಿದ್ದೇನೆ ಹಾಗೂ KVK ಕೃಷಿ ವಿಜ್ಞಾನ ಕೇಂದ್ರ ಇನ್ಕ್ಯುಬೇಟ್ ಆಗಿ 3 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಸೊ ನಾವು ಈ ಫುಡ್ ಚೈನ್ ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿ 5 ವರ್ಷ ಆಗ್ತಾ ಬಂದಿದೆ. ನಮ್ಮ ಕೋ-ಫೌಂಡರ್ ಆದ ಡಾಕ್ಟರ್ ಸೌರೀಶ್ ಹೆಗ್ಡೆ ಅವರು ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟ್. ನಾನು ಹೋಟೆಲಿಯರ್, ಮಂಗಳೂರಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೆ. ಸೊ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫುಡ್ ಬಗ್ಗೆ ಮಾಡುವಾಗ ನಮಗೆ ಗೊತ್ತಾಯಿತು ನಮ್ಮ ಫುಡ್ ಸೆಕ್ಯೂರಿಟಿ ಇಂಡಿಯಾದು ತುಂಬಾ ರಿಸ್ಕ್ ಅಲ್ಲಿ ಇದೆ ಅಂತ. ಯಾಕೆಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ ಫಾರ್ಮರ್ಸ್ಗಳಿಲ್ಲ. ಯಾಕೆಂತ ಹೇಳಿದ್ರೆ 60-65 ಇಯರ್ಸ್ ಆದ ಫಾರ್ಮರ್ಸ್ಗಳು ಇರುವುದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ಫಾರ್ಮರ್ಸ್ಗಳ ತುಂಬಾ ಪ್ರಾಬ್ಲಮ್ಸ್ ಹಾಗೂ ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲ ಕೃಷಿ ಡಿಪಾರ್ಟ್ಮೆಂಟ್ಗಳ ಜೊತೆ ಸೇರಿ ಈಗ ಫಾರ್ಮರ್ಸ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯುತ್ತಿದ್ದೇವೆ. ಹಾಗೆ ನಾವು ಈಗ 2 ಲಕ್ಷ ರೈತರಿಗೆ ಹಾಗೂ 1 ಲಕ್ಷ ಸ್ಟೂಡೆಂಟ್ಸ್ ಗಳಿಗೆ ಫ್ರೀ ಎಜುಕೇಶನ್ ಅನ್ನು ನೀಡಿದ್ದೇವೆ ಫುಡ್ ಚೈನ್ ಕ್ಯಾಂಪೇನ್ ಇಂದ. ಸೊ ಈಗ ಎಲ್ಲ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಸಪೋರ್ಟ್ ಮಾಡಿ ಎದುರು ಬಂದಿದೆ ಈ ಫುಡ್ ಚೈನ್ ಕ್ಯಾಂಪೇನ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ಆನ್ ರೆಗ್ಯುಲರ್ ಬೇಸಿಸ್ ಅವರ ಸ್ಕೂಲ್ ಕಾಲೇಜಸ್ ಅಲ್ಲಿ ಕಂಡಕ್ಟ್ ಮಾಡಲಿಕ್ಕೆ. ಸೊ ಇದೇ ಖುಷಿಯ ವಿಷಯ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ದಕ್ಷ ಪ್ಲೇ ಸ್ಕೂಲ್ ಮೇಡಮ್ ನನ್ನನ್ನು ಒಂದು ಪ್ರೋಗ್ರಾಮ್ ಅಲ್ಲಿ ಮೀಟ್ ಆಗಿ ಅಲ್ಲಿ ನಾನು ಚೀಫ್ ಗೆಸ್ಟ್ ಆಗಿದ್ದೆ. ಸೊ ಅವರು ತುಂಬಾ ಇಂಟ್ರೆಸ್ಟ್ ಪಡ್ಕೊಂಡು ಅದನ್ನು
ಅವರ ಸ್ಕೂಲಲ್ಲಿ ಈಗ ಅಡಾಪ್ಟ್ ಮಾಡ್ತಿದ್ದಾರೆ ಅದರ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಈಗ ನಾನೆಲ್ಲ ದಕ್ಷಿಣ ಕನ್ನಡ ಸ್ಕೂಲ್ಸ್ ಮತ್ತೆ ಕಾಲೇಜ್ಗಳಿಗೆ ಇದೇ ಹೇಳ್ತಿದ್ದೇನೆ, ನಿಮ್ಮ ಕಾಲೇಜ್ ಮಕ್ಕಳಿಗೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಫೀಲ್ಡಿಗೆ ಕರ್ಕೊಂಡು ಬನ್ನಿ, ಇಲ್ಲಾಂದ್ರೆ ನಮ್ಮ ಫುಡ್ ಸೆಕ್ಯೂರಿಟಿ ಇದಕ್ಕಿಂತ ಜಾಸ್ತಿ ರಿಸ್ಕ್ ಅಲ್ಲಿ ಬರುತ್ತೆ ಅಂತ. ಥ್ಯಾಂಕ್ ಯು. ನಮಸ್ತೆ, ನಾನು ಅಶ್ವಥ್ ಮಂಜನಾಡಿ ಅಂತ ಹೇಳಿ ಯಕ್ಷಗಾನ ನಾಟ್ಯ ಗುರು ಹಾಗೂ ಕಟೀಲು ಮೇಳದ ಕಲಾವಿದರು. ದಕ್ಷ ಪ್ಲೇ ಸ್ಕೂಲ್ ಉಳ್ಳಾಲಬೈಲು ಇದೊಂದು ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಜನೆ ಕೊಡುವಂತಹ ಶಿಕ್ಷಣ ಸಂಸ್ಥೆ ಆದರೂ ಕೂಡ ಆ ಎಡವೆಯಲ್ಲಿರುವ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಅವರ ಜೀವನ ವಿಕಸನ ಆಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು ಈಗಾಗಲೇ ಹಮ್ಮಿಕೊಂಡಿದೆ. ಎಲ್ಲ ರೀತಿಯ ಆಕ್ಟಿವಿಟೀಸ್ ಜೊತೆಗೆ ಈಗ ಈ ಕೃಷಿಯ ಬಗ್ಗೆ ಮಕ್ಕಳಿಗೆ ಎಡವೆಯಿಂದಲೇ ಹೇಗೆ ಆ ಪ್ರೀತಿಯನ್ನ ಹುಟ್ಟಿಸ್ಬೇಕು. ಯಾಕಂತ ಕೇಳಿದ್ರೆ ಈಗ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಭತ್ತ ಎಲ್ಲಿಂದ, ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ, ಮಾರ್ಕೆಟ್ ಅಲ್ಲಿ ಸಿಗ್ತದೆ ಅನ್ನುವಂಥ ಭಾವ ಬರ್ತದೆ. ಹಾಗಿದ್ರೆ ಅದು ಎಲ್ಲಿಂದ ಬೆಳೆಯುತ್ತದೆ ಅನ್ನೋದು ಅವರಿಗೆ ಮೂಲದಿಂದಲೇ ಗೊತ್ತಾಗಬೇಕು. ಎಡವೆಯಲ್ಲಿ ಈಗ ಮಕ್ಕಳಿಗೆ LKG UKG ಮಕ್ಕಳಿಗೆ ಕೃಷಿಯ ಬಗ್ಗೆ ಹೇಳಿದ್ರೆ ಏನು ಅರ್ಥ ಆಗಬಹುದು ಅನ್ನೋ ಪ್ರಶ್ನೆ ಕೂಡ ಇರಬಹುದು. ಆದ್ರೆ ಯಾವಾಗಲೂ ಹನಿ ಹನಿ ಸೇರಿ ಹಳ್ಳ ಅಂತ ಹೇಳ್ತಾರೆ. ಹಾಗೆ ಮಕ್ಕಳಿಗೆ ನಾವು ಎಡವೆಯಲ್ಲಿ ಅದರ ಕೃಷಿಯ ಬಗ್ಗೆ ಹೇಳಿದ್ರೆ ಅವರು ಬೆಳವಣಿಗೆ ಆಗುವಾಗ ಅದರ ಬಗ್ಗೆ ಒಂದು ಪ್ರೀತಿಯನ್ನು ಇಟ್ಕೊಳ್ತಾರೆ, ಅಥವಾ ಯಾರು ಕೃಷಿಕರಿದ್ದಾರೆ ಅವರಿಗೆ ಗೌರವವನ್ನಾದ್ರೂ ಕೊಡ್ತಾರೆ. ಆ ನೆಲೆಯಲ್ಲಿ ನಿಮಗೀಗ ದಕ್ಷ ಪ್ಲೇ ಸ್ಕೂಲ್ ಈ ಒಂದು ಹೆಜ್ಜೆಯನ್ನು ಇರಿಸಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಆ ವಿದ್ಯಾರ್ಥಿಗಳಿಗೆ ಬೇಕಾದ ಮಾಹಿತಿಯನ್ನು ಕೊಟ್ಟು ಮುಂದೆ ಏನವರು ಕೃಷಿ ಕಲಿಯುವಂತಹ ಏನು ವಿಶೇಷತೆಗಳುಂಟು ಅದವರಿಗೆ ಮನದಲ್ಲಿ ಮೂಡಿ ಬರ್ತದೆ. ಆ ನೆಲೆಯಲ್ಲಿ ದಕ್ಷ ಪ್ಲೇ ಸ್ಕೂಲ್ ಶ್ರಮ ಪಡ್ತಾ ಉಂಟು. ಹಾಗಾಗಿ ಇದೇ ರೀತಿ ಎಲ್ಲ LKG UKG ಶಾಲಾ ವಿಭಾಗದಲ್ಲಿ ಮಕ್ಕಳಿಗೆ ಇಂಥದ್ದೊಂದು ಅವಕಾಶವನ್ನ ಈಗಾಗಲೇ ಫುಡ್ ಚೈನ್ ಕ್ಯಾಂಪೇನ್ ಅವರು ಕೊಡ್ತಾರೆ. ಅವರ ಜೊತೆ ಟೈಅಪ್ ಆಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಹಮ್ಮಿಕೊಳ್ಬೇಕು ಅಂತ ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಸಂದೀಪ್ ಉಳ್ಳಾಲ್ ಅಂತ ಹೇಳಿ, ನಿರ್ದೇಶಕನಾಗಿದ್ದೇನೆ ದೈಹಿಕ ಶಿಕ್ಷಣ ವಿಭಾಗ ಸ್ಕೂಲ್ ಆಫ್ ಸೋಷಿಯಲ್ ವರ್ಕರ್ಸ್. ಹಾಗೆಯೇ ದಕ್ಷ ಪ್ಲೇ ಸ್ಕೂಲ್ ಇದರ ಆಡಳಿತ ಸಮಿತಿಯಲ್ಲಿ ಸಕ್ರಿಯ ಸದಸ್ಯನು ಕೂಡ ಆಗಿದ್ದೇನೆ. ಒಂದು ಖುಷಿಯ ವಿಚಾರ ಯಾಕೆಂದ್ರೆ ಈಗ ಸರ್ ಹೇಳಿದಾಗೆ ಮೇಡಮ್ ಕೂಡ ಪ್ರಸ್ತಾವ ಮಾಡಿದ್ದಾರೆ ದಕ್ಷ ಪ್ಲೇ ಸ್ಕೂಲ್ ಬಗ್ಗೆ. ಯಾಕೆಂದ್ರೆ ಇದು ಪ್ಲೇ ಸ್ಕೂಲ್ ಅಂತ ಹೇಳಿದ್ರೆ ಇದರಲ್ಲಿ ವಿಭಿನ್ನ ಚಟುವಟಿಕೆಗಳನ್ನು ಅವರು ಹಮ್ಮಿಕೊಂಡಿರ್ತಾರೆ. ಇದರಲ್ಲಿ ಒಂದು ಖುಷಿ ಯಾಕೆಂತ ಹೇಳಿದ್ರೆ ಪ್ರತಿ ಅವರಿಗೆ ಹೇಳಿದ್ದಾರೆ ಕರಾಟೆ ಕ್ಲಾಸ್ ಆಗಿರ್ಬೋದು ಅಥವಾ ನರ್ತಕ ಕ್ಲಾಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಈ ಕಾರ್ಯಕ್ರಮದಲ್ಲಿ ಈಗ ಒಂದು ಕೃಷಿಯ ಬಗ್ಗೆ. ಯಾಕೆಂದ್ರೆ ಈ ಕೃಷಿ ನಾನು 13 ವರ್ಷ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲ ಕಾರ್ಯನಿರ್ವಹಿಸಿದ್ದೇನೆ. ಅದೇ ರೀತಿ ಈಗ 10 ವರ್ಷದಿಂದ ಸ್ಕೂಲ್ ಆಫ್ ಸೋಷಿಯಲ್ ಕಾರ್ಯನಿರ್ವಹಿಸಿದ್ದೇನೆ. ಈ ಪದವಿ ವಿದ್ಯಾರ್ಥಿಗಳಲ್ಲಿ ನೋಡುವಂತಹ ಮಾನಸಿಕ ಹಾಗೂ ದೈಹಿಕ ಚಟುವಟಿಕೆಗಳು ನನಗೆ ತುಂಬಾ ಬೇಸರ ಬಂದಿದೆ. ಯಾಕೆಂತ ಹೇಳಿದ್ರೆ ನಾವು ಕಳೆದ ಬಾರಿ ಕೂಡ ನಾವು ಡ್ರಗ್ ಅವೇರ್ನೆಸ್ ಕ್ಯಾಂಪ್ ಇದರದ್ದು ಒಂದು ದೊಡ್ಡ ಮಾಹಿತಿ ಕೇಂದ್ರ ಇದ್ದಿತ್ತು. ಮಾಹಿತಿ ಬಗ್ಗೆ ನಮ್ಮ ಕಮಿಷನರ್ ಕರೆದಿದ್ರು ದೊಡ್ಡ ಮೀಟಿಂಗ್ ಅಲ್ಲಿ ಹೋಗಿ ಆವಾಗ ಅವ್ರು ಹೇಳಿದ ಒಂದು ಪ್ರತಿಯೊಂದು ಮಾತು ಕೂಡ. ಯಾಕೆಂತ ಹೇಳಿದ್ರೆ ಈಗಿನ ಈ ಜನರೇಷನ್ ನಲ್ಲಿ ಮಕ್ಕಳಿಗೆ ಈ ಬದುಕಿಗೆ ತುಂಬಾ ಕಷ್ಟ ವಾತಾವರಣ ಆಗಿದೆ. ಯಾಕೆಂದ್ರೆ ಇದಕ್ಕೆ ಮುಖ್ಯ ಕಾರಣ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ಒಂದು ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಿಗೆ ಹೇಳಿಕೊಡುವಂತಹ ಕಾರ್ಯ ಚಟುವಟಿಕೆ ಇದು ತುಂಬಾ ಕಡಿಮೆ ಆಗಿದೆ. ಈಗ ನೋಡಿ ಅವರೀಗ ಒಂದು ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ನಾನು ಪ್ರಥಮ ಬಾರಿಗೆ ಕೇಳಿಪಟ್ಟರೆ ನಮ್ಮ ಮಂಗಳೂರು ವ್ಯಾಪ್ತಿಯಲ್ಲಿ ಒಂದು ಶಾಲೆಯಲ್ಲಿ ಮಕ್ಕಳಿಗೆ 4 ರಿಂದ 5 ವರ್ಷದ ಮಕ್ಕಳಿಗೆ ಒಂದು ಕೃಷಿಯ ಬಗ್ಗೆ ಜ್ಞಾನ ಕೊಡುವುದಂತ ಹೇಳಿ. ಯಾಕೆ ನಾವೀಗ ವರ್ಷ ಕೂಡ ಅಷ್ಟೇ ನಾವು ಕೆಸರದೊಂದು ದಿನ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಗ್ತಾ ಇರ್ತೇವೆ ಕಾಲೇಜಲ್ಲಿ. ಆ ಒಂದು ದಿನದ ಕಾರ್ಯಕ್ರಮದಲ್ಲಿ ಮಕ್ಕಳು ಎಷ್ಟು ಅದನ್ನು ಆನಂದ ಪಡ್ಕೊಳ್ತಾರೆ ಮತ್ತು ಅದರಿಂದ ಎಷ್ಟು ವಿದ್ಯೆಯನ್ನು ಕಲಿತಾರೆ ಅಂತ ಹೇಳಿದ್ರೆ. ಯಾಕೆಂದ್ರೆ ನಾವ್ ಹೇಳ್ತಾರೆ ಈಗ ಮಕ್ಕಳು ಮಣ್ಣು ಮುಟ್ಟಿದ ಕೂಡಲೇ ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೆತ್ತವರು ಹೇಳ್ತಾರೆ ಅದು ಡಸ್ಟ್ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ತಪ್ಪು. ಯಾಕೆಂತ ಹೇಳಿದ್ರೆ ನಮ್ಗೆ ಒಂದು ಗಿಡ ಒಳ್ಳೆ ಬೆಳೆ ಬೇಕಿದ್ರೆ ಒಳ್ಳೆ ಮಣ್ಣು ಬೇಕಂತ ಹೇಳ್ತಾರೆ. ಅದೇ ಮಣ್ಣಿಗೆ ಮುಟ್ಟಿದ ಕೂಡಲೇ ಡಸ್ಟ್ ಅಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಇದರ ಪರಿಕಲ್ಪನೆ ಇಲ್ಲ. ಈಗಿನ ಮಕ್ಕಳಿಗೆ ಇದು ಮುಂದಿನ ಜೀವನಕ್ಕೆ ಹೋಗ್ಬೇಕಿದ್ರೆ ನಾವು ಈಗಿನೇ ಅವರ ಈ ಚಿಕ್ಕ ಈ ಬಾಲ್ಯ ವ್ಯವಸ್ಥೆಯಲ್ಲಿ ಇದಕ್ಕೆ ಸಮರ್ಪಕವಾದ ಒಂದು ದಾರಿ ಮಾಡಿಕೊಟ್ರೆ, ಒಂದು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಮಾತ್ರ ನಾವು ಪ್ರತಿಯೊಂದು
ಅವರ ಜೀವನದಲ್ಲಿ ನಾವು ಒಳ್ಳೆತನವನ್ನು ಕಾಣಲಿಕ್ಕೆ ಈಗ ನಾವು ಆಗ್ತದೆ. ಯಾಕೆಂತ ಹೇಳಿದ್ರೆ ಮುಂದಿನ ದಿನಗಳು ತುಂಬಾ ಕಠಿಣವಾಗಿರ್ತದೆ. ಯಾಕೆಂದ್ರೆ ಮುಂದೆ ಲಾಸ್ಟ್ ಟೈಮ್ DC ಕೂಡ ಹೇಳಿದ್ದಾರೆ, ಕಮಿಷನರ್ ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಈ ವಿದ್ಯಾರ್ಥಿ ದಶೆಯಲ್ಲಿ ಮಕ್ಕಳ ಚಟುವಟಿಕೆಗಳು ತುಂಬಾ, ಯಾಕೆಂದ್ರೆ ನನಗೆ ನಮ್ಮ ಕಾಲೇಜಲ್ಲಿ ಕೂಡ ನೋಡ್ಕೊಳ್ತಿದ್ದೆ. ಯಾಕೆಂದ್ರೆ ಮನಸ್ಥಿತಿ ಅವರು ಒಂದು ಕ್ಲಾಸಲ್ಲಿ ಅಥವಾ ಒಂದು ಕೂತ್ಕೊಳ್ಳುವಂತಹ ತಾಳ್ಮೆ ಮಕ್ಕಳಿಗಿಲ್ಲ. ಅದೊಂದು ಎಕ್ಸಾಮ್ 3 ಗಂಟೆ ಪರೀಕ್ಷೆಯಲ್ಲಿ 3 ಗಂಟೆ ಕೂತ್ಕೊಳ್ಳುವಷ್ಟು ತಾಳ್ಮೆ ಮಕ್ಕಳಿಗೆ. ಈ ತಾಳ್ಮೆ ಯಾಕೆ ಬರಲಿ, ನಾವು ವಾತಾವರಣ ಅಂದ್ರೆ ಎಲ್ಲ ವಸ್ತುವನ್ನು ಅವರಿಗೆ ನಾವು ಒದಗಿಸಿಕೊಟ್ಟಿದ್ದೇವೆ. ಅವರಲ್ಲಿ ಕಷ್ಟಪಡುವಂಥದ್ದು ಯಾವುದೇ ಇಲ್ಲ ಈಗಿನ ಮಕ್ಕಳಿಗೆ. ಇದರಿಂದಾಗಿ ನಾನು ಒಂದು ಸಮಾಜಕ್ಕೆ ಹೇಳೋ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರತಿ ಮಕ್ಕಳು ಅದು ಮನೆಯಲ್ಲಾಗಿರ್ಬೋದು ಅಥವಾ ಶಾಲೆಯಲ್ಲಾಗಿರ್ಬೋದು, ಇಂಥ ಒಂದು ಕಾರ್ಯಕ್ರಮಗಳು ಚಟುವಟಿಕೆಗಳನ್ನು ಬೆಳೆಸಿದ ಮಕ್ಕಳಲ್ಲಿ ನಾವು ಮಾಡಿದಾಗ ಮಾತ್ರ ಅವರ ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ. ಜೊತೆಗೆ ಅವರಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಾವು ನಿರ್ಮಿಸಬಹುದು ಅಂತ ಹೇಳಿ ನಾನು ಮಾತನ್ನು ನಮಸ್ತೆ, ನಾನು ಮಾತಾಡೋಣ. ಪ್ಲೇ ಸ್ಕೂಲ್ ಅದರ ಶಿಕ್ಷಕರು ನನಗೆ ಕರೆದು ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಒಂದು ಪಾಠವನ್ನು ಹೇಳಬೇಕು ಅಂತ ನನ್ನಲ್ಲಿ ಕೇಳಿದೆ. ಬಹಳ ಖುಷಿ ಆಯ್ತು. ನಾನು ಯಾವ ತರಗತಿಯ ಮಕ್ಕಳಿದ್ದಾರೆ ಅಂತ ಕೇಳುವಾಗ 4ರಿಂದ 5ನೇ ವರ್ಷದ ಒಳಗೆ ಮಕ್ಕಳು ಮಾತ್ರ ನಮ್ಮ ಶಾಲೆಯಲ್ಲಿದ್ದಾರೆ. ನಾನೊಂದು ಜಂಬು ನೇರಳೆ ಗಿಡವನ್ನು ಕೊಂಡೋಗಿ ಆ ಮಕ್ಕಳ ಜೊತೆ ನೆಟ್ಟಿದ್ದೆ. ಈ ವರ್ಷ ಒಂದು 2 ಕಾಯಿ ಆದ್ರೂ ಆಗಿದೆ ಅನ್ನುವಂಥದ್ದು ನಂಗೆ ಗೊತ್ತು. ನಾನು ಈ ಒಂದು ಪ್ರಕೃತಿಯ ಪಾಠ ನಮ್ಮ ಶಾಲೆಯಲ್ಲಿ ನಿರಂತರ ಆಗ್ಬೇಕು, ಕೃಷಿಯ ಬಗ್ಗೆ ಆಗ್ಬೇಕು ಅಂತ ಶಿಕ್ಷಕರ ಒಂದು ಅಭಿಲಾಷೆ. ನಾನು ತಕ್ಷಣ ಹೇಳಿದೆ, 1ರಿಂದ 5ನೇ ತರಗತಿಯವರೆಗೆ ಅಥವಾ 1ರಿಂದ 5ನೇ ವರ್ಷದ ಒಳಗಿನ ಮಕ್ಕಳಿಗೆ ಮಣ್ಣಿನ ವಾಸನೆ ಯಾವಾಗ ಬರುತ್ತೆ ನೋಡಿ, ಮಣ್ಣಿನ ಬಗ್ಗೆ ಅವರ ಒಡನಾಟ ಯಾವಾಗ ಇರುತ್ತೆ, ಆ ಒಂದು ಒಡನಾಟ ಅವರ ಜೀವನದ ಪರ್ಯಂತ ಇರುತ್ತೆ. ಯಾಕಂತ ಹೇಳಿದ್ರೆ, ನಾನು ತುಂಬಾ ಯೂನಿವರ್ಸಿಟಿಗೆ ನನ್ನನ್ನು ಕರೀತಾರೆ ಮಕ್ಕಳಿಗೆ ಪಾಠ ಹೇಳಬೇಕು ಅಂತ ಹೇಳಿ ಪ್ರಕೃತಿಯ ಬಗ್ಗೆ. ನಾನಲ್ಲಿ ಒಂದು ಪ್ರಥಮವಾಗಿ ಹೇಳಿದ್ದು ಏನು ಅಂತ ಕೇಳಿದ್ರೆ, 1ನೇ ತರಗತಿಯಿಂದ ನಮ್ಮ ಇಡೀ ದೇಶದಲ್ಲಿ ಪ್ರಕೃತಿಯ ಬಗ್ಗೆ ಪಾಠ ಇರಬೇಕು. ಈ ಪಾಠ ಇದ್ರೇನೆ ಮಕ್ಕಳಿಗೆ 1ನೇ ತರಗತಿಯಿಂದ ಅವರು ಯಾವಾಗ ಡಿಗ್ರಿ ಕಲಿತು ಹೊರಗೆ ಬರ್ತಾರೆ ಅಥವಾ ಬೇರೆ ಏನಾದ್ರು ಕಳೀತಾರೆ, ಆ ಕಲ್ತಂತ ಆ ಒಂದು ಪ್ರಕೃತಿಯ ಪಾಠ ಏನಿದೆ ನೋಡಿ, ಈಗ ಇಡೀ ವಿಶ್ವಕ್ಕೆ ಏನು ಸಮಸ್ಯೆ ಬಂದಿದೆ ಪ್ರಕೃತಿಯ ಬಗ್ಗೆ, ಟೆಂಪರೇಚರ್ ಅಂಡ್ ಕ್ಲೈಮೇಟ್ ಚೇಂಜ್, ಇದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಭೂಮಿ ಹೇಗೆ ಕೃಷಿಯಾಗತ್ತೆ ಅಥವಾ ಬೇರೆ ಯಾವುದೇ ಒಂದು ಸಮಸ್ಯೆಯನ್ನ ಇಡೀ ವಿಶ್ವಕ್ಕೆ ತಂದೊಡ್ಡತ್ತೆ, ಇದರ ಬಗ್ಗೆ ಮಕ್ಕಳಿಗೆ ಜ್ಞಾನ ಇರುತ್ತೆ. ಮತ್ತೆ ಆ ಮಕ್ಕಳು ಮುಂದಿನ ದಿನದಲ್ಲಿ ಪ್ರಕೃತಿಗಾಗಿ ಏನೋ ಕೊಡುಗೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ನಮಸ್ತೆ.